ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಭಾರಿ ಆಗಿರುವಂತಹ ಚುರುಮುರಿ ಚೂಡ ಭಾಳ ಸಿಂಪಲ್ಲಾಗಿ ಮಾಡಿ ತೋರ್ಸಾದಿರಿ. ಏಕದಮ್ ಮಸ್ತ್ ಆಗಿರ್ತಾವೆ ಈ ಚೂಡ. ಸಂಜೆ ಮುಂದೆ ಈ ತಂಡಿದಿಂದಾಗ ಚುರುಮುರಿ ಚೂಡ ಬಜ್ಜಿ ಚಾದು ಇತ್ತತ್ತೀವ್ರಿ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಭಾಳ ಭಾರಿ ಅನಿಸ್ತೈತಿ. ಹಂಗಂದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡು. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಪಟ್ನ. ಮೊದಲಿಗೆ ಒಂದು ಕುಟ್ಟಾಣಿ ಒಳಗೆ ಏನು ಮಾಡಿರಿ ಅಂತಂದ್ರೆ ಒಂದು 7-8 ಬೆಳ್ಳುಳ್ಳಿ ಹೆಸರು ಸ್ವಲ್ಪ ದಮ್ಮಂಗಿ ಜಜ್ಜಿ ನಾವು ತೆಗ್ದ ಇಟ್ಕೊಂಡ್ಬಿಡ್ನು ಇಷ್ಟ ಐತ್ರಿ. ಅದಕ್ಕೇನು ಇದು ಚೂಡ ಭಾಳ ಸರಳ ಅಂದ್ರೆ ಸರಳ ಐತ್ರಿ, ನಿಮಗೆ ಮಾಡಕ್ಕೆ ಪಟ್ನ ಮಾಡ್ಕೊಂಡ್ಬಿಡ್ತೀರಿ. ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ರೀ ಸ್ವಲ್ಪ ಎಣ್ಣೆ ಕಾಯಕಡ್ರಿ. ಎಣ್ಣೆ ಕಾದಾದ್ಮೇಲೆ ನಾವು ಶೇಂಗಾ ಹಾಕಿ ಎಣ್ಣೆಗೆ ಕರೀನು. ಈ ಚುರುಮುರಿ ಚೂಡ ಒಳಗೆ ಈ ಶೇಂಗಾದ ಮಹತ್ವ ಭಾಳ ಇರ್ತೈತ್ರಿ. ಯಾಕಪ್ಪ ಅಂತಂದ್ರೆ ಸಣ್ಣ ಹುಡುಗರ ನೀವು ಚುರುಮುರಿ ಇಟ್ರಿ ಅಂತಂದ್ರೆ ಶೇಂಗಾ ಅಟ್ಟ ಆರಿಸ್ಕೊಂತಿರ್ತಾವ್ರಿ. ಒಟ್ಟು ಕೇಳಂಗಿಲ್ಲ, ಎಲ್ಲರೂ ನಾವು ಹಂಗೆ ಮಾಡ್ತೀವಿ, ದೊಡ್ಡವರು ಹಂಗೆ ಮಾಡ್ತಾರೆ. ಯಾಕಂತಂದ್ರೆ ಚಲೋ ಅನಿಸ್ತಾವೆ. ಅದಕ್ಕೆ ಚಂದಂಗಿ ನೀವು ಎಣ್ಣೆಗೆ ಶೇಂಗಾ ಕರದ ತಕ್ಕೊಂಡ ಇಟ್ಕೊಂಡ್ಬಿಟ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಒಂದು 2 ಸ್ಪೂನ್ ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ಹಾಕಿರಿ ನಡಿತೈತಿ. ಈ ಪುಟಾಣಿ ಅಥವಾ ಹುರ್ಗಡ್ಲೆ ಏನಂತೀರಿ ನೋಡ್ರಿ ನೀವು, ಅವನ್ನ ಹಾಕಿರಿ. ಅವನು ಹಾಕಿ ನೀವು ಚಂದಂಗಿ ನೀವು ಎಣ್ಣೆಗೆ ಸ್ವಲ್ಪ ಕರದ ತಕ್ಕೊಂಬಿಟ್ರೆ ಮುಗಿದೋತು. ಪುಟಾಣಿ ಶೇಂಗಾ ಇವೆಲ್ಲ ಬಂದಂಗೆ ಚಲೋ ಅನಿಸ್ತಾವ್ರಿ. ಈ ಚುರುಮುರಿ ಚೂಡ ಟೇಸ್ಟ್ ಇನ್ನಟ್ಟು ಭಾಳ ಭಾರಿ ಆಗ್ತೈತೆ ರೀ. ಮುಂದೆ ಇವನು ನಾವು ತಕ್ಕೊಂಡ ಇಟ್ಕೊಂಡ್ಬಿಡ್ನು ಒಂದು ಪ್ಲೇಟ್ನಾಗ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕರಿಬೇವಿಲೆ ಸ್ವಲ್ಪ ಜಾಸ್ತಿನೇ ಹಾಕಿರಿ ಚಲೋ. ಯಾಕಂತಂದ್ರೆ ಉಳಿದಿದ್ದು ನೀವು ಪಲ್ಯದಾಗದು ಮಾಡಿದ್ರಿ ಅಂದ್ರೆ ಕರಿಬೇವು ತಿನ್ನಲ್ದವ್ರು ಇಲ್ಲಿ ಚುರುಮುರಿ ಹಾಕಿ ತಿನ್ನಬೇಕ್ರಿ, ಆಟ ಚಲೋ ಅನಿಸ್ತಾವು. ಅದಕ್ಕೂ ನೀವು ಏನು ಮಾಡಿರಿ ಅಂತಂದ್ರೆ ಈ ಕರಿಬೇವು ಎಲೆಯನ್ನು ಎಣ್ಣೆಗೆ ಕರೆದ ತಕ್ಕೊಂಡ ಇಟ್ಕೊರಿ. ನೆಕ್ಸ್ಟ್ ಇನ್ನು ಅದೇ ಎಣ್ಣೆಗನ ನಾವೇನು ಮಾಡತ್ತೀವಪ್ಪ ಅಂತಂದ್ರೆ ಸ್ವಲ್ಪ ಸಾಸ್ವಿ ಎಣ್ಣೆಗೆ ಹಾಕಿ ಚಟಪಟ ಅಣ್ಣಾಕತ್ತಿರ್ತಾವ್ರಿ. ಅಷ್ಟೊತ್ತಿಗೆ ಏನು ಮಾಡಿರಿ ಅಂತಂದ್ರೆ ನೀವು ಜೀರಿಗೆನೂ ಹಾಕಿಬಿಡ್ರಿ. ಸಾಸ್ವಿ ಜೀರಿಗೆ 2 ಚಟಪಟ ಅಣ್ಣಾಕ ಚಾಲೋ ಮಾಡ್ತಾವೆ. ಮುಂದೆ ಏನು ಮಾಡಿರಿ ಅಂತಂದ್ರೆ ಬೆಳ್ಳುಳ್ಳಿ ಫಸ್ಟಿಗೆ ನಾವು ದಮ್ದಂಗಿ ಜಜ್ಜಿ ಇಟ್ಟಿದ್ದೀವಿ. ಅವನೇನು ಸಣ್ಣ ಕಟ್ ಮಾಡಿಲ್ಲ, ಏನಿಲ್ಲ, ದಮ್ದಂಗಿ ಸುಮ್ಮ ಜಜ್ಜಿ ಹೋಗೋದು ಬಿಟ್ಟಿದ್ದೀವಿ ರೀ. ಅವನಟ್ಟು ಹಾಕಿ ಚೆನ್ನಾಗಿ ನೀವು ಎಣ್ಣೆಗೆ ಫ್ರೈ ಮಾಡಿ. ಬೆಳ್ಳುಳ್ಳಿ ಹಾಕೋದ್ರೂ ಚಲೋ ಆಗ್ತಾರೆ. ಆಮೇಲೆ ಮುಂದೆ ನೋಡ್ರಿ, ನಾವು ನಿಮ್ಗೆ ಭಾಳ ಥರ ಚೂಡ ಅಥವಾ ಚುರುಮುರಿ ಚೂಡ ಮಾಡಿ ತೋರಿಸಿದ್ದೀವಿ. ಯಾವ್ಯಾವ ನೆನಪಿದ್ರೆ ಹೇಳ್ರಿ ನೋಡೋಣ. ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ. ಹಂಗೆ ಅದಾದ್ಮೇಲೆ ಅರಿಶಿನ ಪುಡಿ ಒಂದು ಸ್ವಲ್ಪ ನೀವು ಹಾಕಬೇಕಾಕತಿ. ಇವೆರಡು ಹಾಕಿ ನೀವು ಚಂದಂಗಿ ತಿರುಗಾಡಬೇಕಾಕತಿ. ಇಟ್ಟಾಯ್ತು ರೀ ಕೆಲಸ. ಮತ್ತೇನಿಲ್ಲ ರೀ, ಸಿಂಪಲ್ ಅಂದ್ರೆ ಸಿಂಪಲ್ ಆಗಿರುವಂತಹ ಈ ಚುರುಮುರಿ ಚೂಡ ನಿಮಗೆ 100% ಇಷ್ಟ ಆಗ್ತಾವೆ. ಇನ್ನು ಮುಂದಕ್ಕೆ ನಾವು ಏನು ಚುರುಮುರಿ ತೊಗೊಂಡಿದ್ದ ಪಳ್ಳು ಚುರುಮುರಿ ಅಥವಾ ಗೊಳ್ಳು ಚುರುಮುರಿ ಅಂತ ನೋಡ್ರಿ, ಆ ಚುರುಮುರಿ ತೊಗೊಂಡಿವಿ. ಗಟ್ಟಿ ಚುರುಮುರಿ ಅಂತಾರಲ್ಲ ಅವಲ್ರಿ ಇವು ಪಳ್ಳು ಚುರುಮುರಿ ಇದಾವೆ. ನೀವು ಯಾವ್ದು ಬೇಕಾದ ಚುರುಮುರಿಲಿನೂ ಮಾಡ್ಕೋಬೋದು. ಆದ್ರೆ ಈ ಚುರುಮುರಿಲಿ ಇವು ಇನ್ನಟ್ಟು ಭಾಳ ಭಾರಿ ಅನಿಸ್ತಾವೆ ತಿನ್ನಕ್ಕೆ ನಮಗೆ. ಆಮೇಲೆ ಮುಂದೆ ನೋಡ್ರಿ, ಅದ್ರಾಗನ ಹಾಕಿರ್ತೀವಿ ಇಲ್ಲ ತೆಳಗೆ ತೊಗೊಂಡು ಗ್ಯಾಸ್ ಹತ್ರ ಆಫ್ ಐತ್ರಿ. ಚಂದಂಗಿ ನೀವು ತಿರುಗಾಡಿ ಬಿಡ್ರಿ. ಬರೋಬ್ಬರಿಯಾಗಿ ಏನು ಮಾಡಿರಿ ಅಂತಂದ್ರೆ ಮಸ್ತಂಗೆ ಅದ ಎಲ್ಲ ಕಡೆ ಕೂಡ್ಕೋಬೇಕ್ರಿ. ಹಂಗೆ ನೀವು ಚಂದಂಗಿ ಏನು ಮಾಡಿರಿ ಅಂತಂದ್ರೆ ತಿರುಗಾಡ್ರಿ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಇರ್ತೈತ್ರಿಲ್ರಿ, ಪುಡಿ ಮಾಡಿ ಹಾಕಿರಿ. ಸ್ವಲ್ಪ ಸಕ್ಕರೆ ನೀವು ಪುಡಿ ಮಾಡಿ ಹಾಕಿದ್ರಿ ಅಂದ್ರೆ ಭಾಳ ಭಾರಿ ಅನಿಸ್ತದ್ರಿ. ಸ್ವಲ್ಪ ಹಾಕಿರಿ, ಭಾಳ ಏನು ಬೇಕಾಗಿಲ್ಲ. ಅದಾದ್ಮೇಲೆ ನೀವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ. ಉಪ್ಪು ಹಾಕಿ ಮುಂದೇನೈತ್ರಿ, ಮುಂದೆ ಏನೂ ಇಲ್ಲ, ಬರೀಯಾಗಿ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಚೂಡ ಅಥವಾ ಚುರುಮುರಿ ರೆಸಿಪಿ ಮಸ್ತಾಗಿ ರೆಡಿ ಆಗ್ತದೆ ರೀ. ಈಗಂತೂ ಪರ್ಫೆಕ್ಟಾಗಿ ಚಂದ ಕಾಣತ್ತವ್ರು ನೋಡೋಕೆ. ಇನ್ನೇನು ರೀ ಅಂತಂದ್ರೆ ಅದಕ್ಕೆ ಫೈನಲ್ ಟಚ್ಚ ನೀವು ಇನ್ಕತಕ ಏನೇನು ಎಣ್ಣೆಗೆ ಕರೆದಿದ್ರಿ ನೋಡ್ರಿ, ಈ ಪುಟಾಣಿ ಆಯ್ತು, ಶೇಂಗಾ ಆಯ್ತು, ಆಮೇಲೆ ಕರಿಬೇವು ಆಯ್ತು, ಇದನ್ನೆಲ್ಲನೂ ನೀವು ಹಾಕಿ ಚಲೋ ತಂಗಿ ಮಸ್ತಾಗಿ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಏಕದಮ್ ಭಾಳ ಭಾರಿ ಆಗಿರುವಂತಹ ಚುರುಮುರಿ ಚೂಡ ರೆಸಿಪಿ ರೆಡಿ ಆಗ್ತೈತಿ. ಹಂಗೆ ಇನ್ನೂ ಏನು ರೀ ಅಂತಂದ್ರೆ ಇದ್ರ ಜೊತೆ ನಿಮ್ಗೆ ಈಗಾಗಲೇ ನಾವು ಉಳ್ಳಾಗಡ್ಡಿ ಬಜ್ಜಿ ತೋರಿಸಿದೇವೆ ರೀ, ಪಾಲಕ್ ಬಜ್ಜಿ ತೋರಿಸಿದೇವೆ ರೀ, ಮೆಣಸಿಕಾಯಿ ಬಜ್ಜಿ ತೋರಿಸಿದೇವೆ ರೀ, ಮಿರ್ಚಿ ವಡ ತೋರಿಸಿದೇವೆ. ಇದ್ರಾಗ ಯಾವ್ದು ಬೇಕಾದ ಮಾಡ್ಕೊರಿ. ಬಾದು 1 ಕಪ್ ಚಾ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತದೆ ರೀ. ಹಂಗೆ ನಾವು ಉಳಿದಿದ್ದ ಇನ್ನೂ ಯಾವ್ರೆ ನಾವು ತೋರಿಸಿದಂಥ ಚುರುಮುರಿ ಚೂಡ ನರ್ಗಿಸ್ ಮಂಡಕ್ಕಿ ಆಗಿರ್ಬೋದು, ಬಿಜಾಪುರ ಮಂಡಕ್ಕಿ ಆಗಿರ್ಬೋದು, ಹಂಗೆ ಮತ್ತೇನೇನು ತೋರಿಸಿದ್ದೇವೆ ನಾವು ಬಡಂಗ್ ತೋರಿಸಿದ್ದೇವೆ. ಅವು ಯಾವ ನೀವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಂದ್ಸಲ ಕಣ್ಣು ಹಾಸಿ ಬರ್ರಿ ನಮ್ಮ ಚಾನಲ್ದಾಗ, ನಿಮಗೆ ಸಿಕ್ಕ ಯಾವ್ದು ಇಷ್ಟ ಆಗ್ತೈತ್ರೋ ಆ ಚುರುಮುರಿಯನ್ನು ನೀವು ಟ್ರೈ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ಹಾಗಾದ್ರೆ ಟ್ರೈ ಮಾಡಿರಲ್ಲ ಒಂದ್ಸಲ. ಹಿಂಗೆ ಸಿಂಪಲ್ಲಾಗಿ ಭಾಳ ಸರಳ ಆಗಿ ನಿಮಗೆ ಭಾಳ ತನ ಏನು ಟೈಮ್ ಹಿಡಿಯಂಗಿಲ್ಲ ರೀ. ಅದು ಈಸಿ ಐತಿ ಅಂಥೇಳಿ ನಾವು ಭಾವಿಸ್ತೀವಿ. ಹಂಗೆ ನಿಮಗೆ ಇಷ್ಟ ಆಗೈತಿ ಅಂಥೇಳಿ ನಾವು ಭಾವಿಸ್ತೀವಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ಚಾನಲನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಹಂಗೆ ನೀವು ಇನ್ನೂ ಏನರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ತಪ್ಪಲಾರ್ದ ಮಾಡಿಬಿಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಬಾಬಾ. ಧನ್ಯವಾದಗಳು.